ಈಗ ಹಲವಾರು ಬೇರೆ ಬೇರೆ ಸಮಾವೇಶಗಳು ಬೇರೆ ಬೇರೆ ಭಾಗಲೇ ಈ ರೀತಿಯಾದ ಆಗಾಗ ಕೇಳಿ ಬರ್ತಾ ಇದ್ದು ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ. ಈಗ ಶಕ್ತಿ ಸೌಧವರೆಗೂ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಧೈರ್ಯ ಇರಬೇಕು ಅಂತ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅದು ಹೊರಗಡೆ ಬಂದಿದೆ. ಅದು ಒಬ್ಬನೆಲ್ಲ ಘೋಷಣೆ ಕೂಗಿರೋದು, 100 ಜನ ಘೋಷಣೆಯನ್ನು ಕೂಗಿದ್ದಾರೆ. ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ, ಈ ದೇಶದ ಅನ್ನವನ್ನ ಸೇವನೆ ಮಾಡಿ, ಈ ದೇಶದ ನೀರನ್ನು ಕುಡಿದು, ಈ ದೇಶಕ್ಕೆ ಧಿಕ್ಕಾರ ಮಾಡೋದು, ಈ ದೇಶಕ್ಕೆ ಅವಮಾನ ಮಾಡೋದು, ಇದು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ. ಇದ್ರ ಬಗ್ಗೆ ಸರ್ಕಾರ ಏನು ತೆಗೆದುಕೊಳ್ಳುತ್ತೆ ಕ್ರಮನ? ನಾವು ಇದ್ರ ಬಗ್ಗೆ ದೂರನ್ನು ದಾಖಲಿಸೋದಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತಾ ಇದ್ದೇವೆ. ಕೂಡಲೇ ಅವರನ್ನ ಬಂಧಿಸಬೇಕು. ಈಗ ಹಲವಾರು ಬೇರೆ ಬೇರೆ ಸಮಾವೇಶಗಳು ಬೇರೆ ಬೇರೆ ಭಾಗಲೇ ಈ ರೀತಿಯಾದ ಆಗಾಗ ಕೇಳಿ ಬರ್ತಾ ಇದ್ದು ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ. ಈಗ ಶಕ್ತಿ ಸೌಧವರೆಗೂ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಧೈರ್ಯ ಇರಬೇಕು ಅಂತ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅದು ಹೊರಗಡೆ ಬಂದಿದೆ. ಅದು ಒಬ್ಬನೆಲ್ಲ ಘೋಷಣೆ ಕೂಗಿರೋದು, 100 ಜನ ಘೋಷಣೆಯನ್ನು ಕೂಗಿದ್ದಾರೆ. ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ, ಈ ದೇಶದ ಅನ್ನವನ್ನ ಸೇವನೆ ಮಾಡಿ, ಈ ದೇಶದ ನೀರನ್ನು ಕುಡಿದು, ಈ ದೇಶಕ್ಕೆ ಧಿಕ್ಕಾರ ಮಾಡೋದು, ಈ ದೇಶಕ್ಕೆ ಅವಮಾನ ಮಾಡೋದು, ಇದು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ. ಇದ್ರ ಬಗ್ಗೆ ಸರ್ಕಾರ ಏನು ತೆಗೆದುಕೊಳ್ಳುತ್ತೆ ಕ್ರಮನ? ನಾವು ಇದ್ರ ಬಗ್ಗೆ ದೂರನ್ನು ದಾಖಲಿಸೋದಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತಾ ಇದ್ದೇವೆ. ಕೂಡಲೇ ಅವರನ್ನ ಬಂಧಿಸಬೇಕು. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಹೇಳ್ತಾ ಇದ್ದು, ಕೂಡಲೇ ಅವ್ರನ್ನ ದೇಶದ್ರೋಹದ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು, ಸುಮೋಟ ಕೇಸನ್ನು ದಾಖಲಿಸಬೇಕು. ನಾಳೆ ಇದರ ವಿರುದ್ಧ ಸದನದಲ್ಲೂ ಕೂಡ ನಾವು ಧ್ವನಿ ಎತ್ತುತ್ತೀವಿ, ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.